ಘಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಕಹಿ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಜಗಳ ಅನ್ನೋದು, ಕಿತ್ತಾಡೋದು, 3 ದಿನ ಚೆನ್ನಾಗಿ ಮಾತಾಡಿದ್ರೆ 1 ವಾರ ಮುನ್ಸ್ಕೊಳ್ಳೋದು ಇಲ್ವಾ, ಇಲ್ಲೊಬ್ರನ್ನ ಇಷ್ಟಪಡೋದು, ಮತ್ತೊಬ್ಬರ ಜೊತೆ ಫೋನಲ್ಲಿ ಮಾತಾಡೋದು, ಈ ಥರ ತುಂಬ ಕ್ರಿಯೆ ನಡೀತಾ ಇರುತ್ತೆ. ಮತ್ತು ನಾವು ಯಾರನ್ನು ಜಾಸ್ತಿ ಇಷ್ಟಪಟ್ಟು ಅವ್ರು ನಮಗೆ ಬೇಕು ಅಂದ್ಕೊಂಡು ಹೋಗ್ತೀವಿ, ಅವ್ರು ನಮಗೆ ಸಿಗಲ್ಲ. ನಮ್ಮನ್ನ ಇಷ್ಟಪಡೋರು ಇನ್ನೊಬ್ರು ಇರ್ತಾರೆ, ನಾವು ಇಷ್ಟಪಡೋರು ಇನ್ನೊಬ್ರನ್ನ ಇಷ್ಟಪಡ್ತಾ ಇರ್ತಾರೆ. ಸೊ ಅಂಥವ್ರು ತುಂಬ ನಿರೀಕ್ಷೆಗೊಳಗಾಗಿರ್ತಿರಲ್ಲ, ಅವರು ಒಂದು ಚಾಕ್ಲೇಟ್ ತೊಗೊಳ್ಳಿ, ಇಲ್ಲ 1 ಸ್ಪೂನ್ ಸಕ್ಕರೆ ತಗೊಳ್ಳಿ, ನಾನು ಕೊಡೋ ಮಂತ್ರನ 3 ಸಾರಿ ಅಭಿಮಂತ್ರಿಸಿ ಸಾಕು. 3 ಸಾರಿ ಮಂತ್ರ ಹೇಳಿ ಅಂತ ಅದಕ್ಕೆ ಅಭಿಮಂತ್ರಿಸ್ಬಿಟ್ಟು ಅವ್ರಿಗೆ ಕೊಟ್ಬಿಡಿ ಸಾಕು. ಅವ್ರು ಅದನ್ನ ತಿಂದುಬಿಡಲಿ. ಸಕ್ಕರೆನ ಜ್ಯೂಸ್ಗೆ ಹಾಕೊಡಿ, ಇಲ್ಲ ಹಂಗೆ ಕೊಡಿ ತಿನ್ನೋಕ್ಕೆ, ಏನಾದರೂ ಮಾಡಿ, ಚಾಕ್ಲೇಟ್ ಕೊಡಿ ತಿನ್ನೋಕ್ಕೆ ಸಾಕು. ಆಮೇಲೆ ನೋಡಿ ಸ್ನೇಹಿತರೆ, ಅದ್ರ ಚಮತ್ಕಾರ ಹೆಂಗಿರುತ್ತೆ ಅಂತ. ಅದು ಹೆಂಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ಇದೇ ಥರ ಏನು ವೀಡಿಯೋಸ್ಗಳು ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಹಾಗೆ ನಿಮಗೆ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ನನಗೆ ಕಮೆಂಟ್ ಬಾಕ್ಸ್ ಮಾಡಿದ್ರೆ ಅದನ್ನು ನಾನು ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಈಗ ಅದರ ವಿಧಾನ ತಿಳ್ಕೊಣ. ಮೊದಲನೆಯದಾಗಿ ನೀವೇನು ಮಾಡಬೇಕು ಅಂದರೆ, ನಾನು ನಿಮಗೆ ಒಂದು ಮಂತ್ರ ಕೊಡ್ತೀನಿ, ಅದನ್ನು ಡಿಸ್ಪ್ಲೇ ಮೇಲೂ ಹಾಕ್ತೀನಿ, ಮತ್ತು ಆ ಮಂತ್ರನ ಹೇಳ್ತೀನಿ. ಆ ಮಂತ್ರನ ನೀವು ಹುಣ್ಣಿಮೆಯ ದಿನ, ಇಲ್ಲ ಅಮಾವಾಸ್ಯೆಯ ದಿನ, ಇಲ್ಲವೇ ಗ್ರಹಣದ ದಿನ, ಅದು ಯಾವುದೇ ಗ್ರಹಣ ಆಗಲಿ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಆ ಗ್ರಹಣದ ದಿನ ಇದನ್ನು ಫಸ್ಟು ಸಿದ್ಧಿ ಮಾಡಿಕೊಳ್ಬೇಕು. ಸಿದ್ಧಿ ಹೇಗೆ ಮಾಡಿಕೊಳ್ಬೇಕು? ಒಂದು ರುದ್ರಾಕ್ಷಿ ಮಾಲೆ ತಗೊಳ್ಬೇಕು, ಒಂದು ಕೆಂಪು ಇಲ್ಲವೇ ಹಳದಿ ಬಟ್ಟೆಯನ್ನು ತಗೊಂಡು ಆಸನ ಕೆಳಗಡೆ ಹಾಕ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಮಂತ್ರವನ್ನು 1008 ಸಾರಿ ಪಠನೆ ಮಾಡಬೇಕು. ಮಂತ್ರ ಹೀಗಿದೆ: ಓಂ ವೀರಭದ್ರಾಯ ಮಂ ದೃಶ್ಯೆ ವಶಮಾನ್ಯ ಫಟ್. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ವೀರಭದ್ರಾಯ ಮಂ ದೃಶ್ಯೆ ವಶಮಾನ್ಯ ವಶಮಾನ್ಯ ಫಟ್. ಈ ರೀತಿಯಾಗಿ ಮಂತ್ರ ಪಠನೆ 1008 ಸಾರಿ ಮಾಡಿ ಸಿದ್ಧಿ ಮಾಡ್ಕೊಳ್ಬೇಕು. ಅದಾದ ಮೇಲೆ ನೀವು ಯಾವಾಗ ಬೇಕಿದ್ರೂ ಸರಿ, ಯಾರನ್ನ ಈ ರೀತಿ ನಿಮ್ಮ ಕೈ ವಶ ಮಾಡ್ಕೊಳ್ಬೇಕು ಅಂದ್ಕೊಂಡು ನೀವು ಅಂದ್ಕೊಂಡಿದ್ದೀರೋ ಅಂಥವರು 1 ಸ್ಪೂನ್ ಸಕ್ಕರೆ ತಗೊಳ್ಳಿ, ಇಲ್ಲವೇ ಚಾಕ್ಲೇಟ್ ತಗೊಂಡು ಆ ಮಂತ್ರನ ಕೇವಲ 3 ಸಾರಿ ಹೇಳಬೇಕಾಗುತ್ತೆ. ಏಕೆಂದರೆ ಆಲ್ರೆಡಿ ನೀವು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀರ. ಇವಾಗ ಅದನ್ನು 3 ಸಾರಿ ಹೇಳಿದರೆ ಸಾಕು. ಈ 3 ಸಾರಿ ಮಂತ್ರ ಹೇಳಬೇಕಾದ್ರೆ ಆ ಮಂತ್ರದಲ್ಲಿ ನೀವು ದೃಶ್ಯ ಅನ್ನೋ ಜಾಗದಲ್ಲಿ ಇಲ್ಲಿ ಹುಡುಗ ಇಲ್ಲ ಹುಡುಗಿ ಯಾರ ಹೆಸರು ಬೇಕೋ ಅವ್ರ ಹೆಸರನ್ನು ಹಾಕಿ ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಆವಾಗ ಓಂ ವೀರಭದ್ರಾಯ ಮಂ ದೃಶ್ಯೇ ವಶಮಾನ್ಯ ಫಟ್ ಅಂತ ಹಾಕಿದ್ರಿ. ಸೊ ಇಲ್ಲಿ ದೃಶ್ಯನ ತೆಗೆದುಬಿಡಿ, ಅಲ್ಲಿ ನಿಮಗೆ ಯಾರು ಬೇಕಾಗಿರೋದಾರೋ ಅವ್ರ ಹೆಸರನ್ನ ಸೇರಿಸ್ತಾ ಮಂತ್ರ ಪಠನೆ ಮಾಡಿ ಅವರಿಗೆ ಕೊಟ್ಬಿಡಿ ಸಾಕು. ಆಮೇಲೆ ಅದರ ರಿಸಲ್ಟ್ ನೀವೇ ನೋಡ್ತೀರಾ. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ.